ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿವಿಧ ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ, ಜವಾಹರ್ ನವೋದಯ ವಿದ್ಯಾಲಯ, ಸೈನಿಕ, ಕಿತ್ತೂರು ಹೀಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯದ ಗುಣಿತಾಕ್ಷರಗಳು ಹಾಗೂ ಒತ್ತಕ್ಷರಗಳು ಘಟಕದ ಬಗ್ಗೆ ಇಲ್ಲಿ ಸಂಪೂರ್ಣ ವಿವರವನ್ನು ಹಾಗೂ ಅವುಗಳ ಮೇಲೆ ಕೇಳಿದಂತಹ ಪ್ರಶ್ನೆಗಳ ಕುರಿತು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಗುರಿ ಮುಂದಿನ ವರ್ಷ ನಡೆಯುವಂತಹ ಮೊರಾರ್ಜಿ ಆಗಿರ್ಬೋದು, ಆದರ್ಶ, ನವೋದಯ, ಕಿತ್ತೂರು ಹೀಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರಲಿ. ಹಾಗಾಗಿ ನಾನು ಈಗಾಗಲೇ ನಿನ್ನೆಯಿಂದಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ, ತಾವು ಕೂಡ ವೀಕ್ಷಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿರೋ ವಿಷಯ ಯಾವುದು ಅಂದರೆ ಇಲ್ಲಿ ಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳು. ಹಾಗೂ ಇಲ್ಲಿ ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಾವು ಹಾಕುವಂತಹ ಹೊಸ ಹೊಸ ಉಪಯುಕ್ತ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ. ಇಲ್ಲಿ ಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳು ಇವುಗಳ ಮೇಲೆ ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ಇವುಗಳ ಅರ್ಥ ಮತ್ತು ಉದಾಹರಣೆಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ತೀನಿ. ಇಲ್ಲಿ ಗುಣಿತಾಕ್ಷರಗಳು ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುತ್ತೇವೆ. ಒಂದು ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವಂತಹ ಅಕ್ಷರಕ್ಕೆ ಇಲ್ಲಿ ಗುಣಿತಾಕ್ಷರ ಅಂತ ಕರಿತೀವಿ. ಇದಕ್ಕೆ ನಾವು ಕಾಗುಣಿತ ಅಂತ ಕೂಡ ಕರಿತೀವಿ. ಇಲ್ಲಿ ಉದಾಹರಣೆಗಾಗಿ ಖ ಪ್ಲಸ್ ಅ ಕ, ಖ ಪ್ಲಸ್ ಆ ಕ, ಖ ಪ್ಲಸ್ ಇ ಕಿ, ಖ ಪ್ಲಸ್ ಇ ಕಿ, ಈ ರೀತಿಯಾಗಿ ಇಲ್ಲಿ ಉದಾಹರಣೆಗಳು ಬರ್ತಾ ಹೋಗ್ತವೆ. ಇವೆಲ್ಲ ಅಕ್ಷರಗಳಿಗೂ ಕೂಡ ಸ್ವರಗಳು ಸೇರಿದಾಗ ಇಲ್ಲಿ ಗುಣಿತಾಕ್ಷರಗಳು ಉಂಟಾಗುತ್ತವೆ. ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ, ಒಂದು ಪದವನ್ನು ಕೊಟ್ಟಾಗ ಅಲ್ಲಿ ಆಗಿರುವಂತಹ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಶಾಲೆ, ಈ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಶಾ ಎನ್ನುವಂಥ ಪದಕ್ಕೆ ಶ ಪ್ಲಸ್ ಆ ಪ್ಲಸ್ ಲೆ ಎನ್ನುವಂಥ ಪದಕ್ಕೆ ಲ ಪ್ಲಸ್ ಎ, ಈ ರೀತಿಯಾಗಿ ಬಿಡಿಸಿ ಬರೀಬೇಕಾಗುತ್ತದೆ. ಈ ಗುಣಿತಾಕ್ಷರಗಳು ಗೊತ್ತಿದ್ದರೆ ಈ ಪದಗಳನ್ನು ಬಿಡಿಸಿ ಬರೆಯುವುದು ಸುಲಭ ಆಗುತ್ತದೆ. ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ, ರಾಮ, ಈ ಪದವನ್ನು ಬಿಡಿಸಿ ಬರೆದಾಗ ರ ಪ್ಲಸ್ ಆ ಪ್ಲಸ್ ಮ ಪ್ಲಸ್ ಆ, ರ ಪ್ಲಸ್ ಆ ಪ್ಲಸ್ ಮ ಪ್ಲಸ್ ಅ, ಅಂದರೆ ರಾಮ ಎಂಬ ಪದವನ್ನು ಈ ರೀತಿಯಾಗಿ ಬಿಡಿಸಿ ಬರೆಯಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಕವಿ, ಈ ಪದವನ್ನು ಬಿಡಿಸಿ ಬರೆದಾಗ ಖ ಪ್ಲಸ್ ಅ ಪ್ಲಸ್ ವ ಪ್ಲಸ್ ಇ, ಇವು ಗುಣಿತಾಕ್ಷರಗಳು. ಈ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಈ ರೀತಿಯಾಗಿ ಪದಗಳಾಗುತ್ತವೆ. ಇನ್ನೊಂದು ಉದಾಹರಣೆ ನೆಕ್ಸ್ಟು, ಈಗ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳಿಗೆ ನಾವು ಒತ್ತಕ್ಷರಗಳು ಅಂತ ಕೂಡ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಅಂದರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರುವುದು, ಅದಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ ಅದಕ್ಕೆ ಒತ್ತಕ್ಷರ ಅಂತ ಕೂಡ ಕರಿತೀವಿ. ಇದರಲ್ಲಿ 2 ವಿಧಗಳಿವೆ. ಈ ಸಂಯುಕ್ತಾಕ್ಷರಗಳಲ್ಲಿ 2 ವಿಧಗಳಿವೆ. ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರ, ಮತ್ತೊಂದು ವಿಜಾತಿ ಸಂಯುಕ್ತಾಕ್ಷರ. ಇಲ್ಲಿ ಸಜಾತಿ ಸಂಯುಕ್ತಾಕ್ಷರವೆಂದರೆ ಒಂದೇ ಜಾತಿಯ 2 ವ್ಯಂಜನಗಳು, ಅಂದರೆ ಸ್ವರದ ಸಹಾಯದಿಂದ ಒಂದೇ ಜಾತಿಯ 2 ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಅಂದರೆ ಇಲ್ಲಿ ಉದಾಹರಣೆಗಾಗಿ ನೋಡೋಣ. ಅಕ್ಕ ಎನ್ನುವಂಥ ಒಂದು ಪದ ಇದೆ. ಇಲ್ಲಿ ಅ ಮೊದಲಿಗೆ ಬಂದಿರುತ್ತೆ, ಅ ಪ್ಲಸ್ ಆದಮೇಲೆ ಇಲ್ಲಿ ಖ ಅಂತಿದೆ, ಅದಕ್ಕೆ ಒತ್ತಕ್ಷರ ಬಂದಿದೆ. ಇಲ್ಲಿ 2 ವ್ಯಂಜನಗಳು ಸೇರಿವೆ ಪ್ಲಸ್ ಅದಕ್ಕೊಂದು ಸ್ವರ ಸೇರಿದೆ. ಅಕ್ಕ ಆಗಬೇಕಾದ್ರೆ ಅ ಪ್ಲಸ್ ಖ ಪ್ಲಸ್ ಕ ಪ್ಲಸ್ ಅ ಆಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಅಮ್ಮ, ಇಲ್ಲಿ ಅ ಎನ್ನುವಂಥದ್ದು ಸ್ವರ ಇದೆ ಪ್ಲಸ್ ಇಲ್ಲಿ ಮ ಇದ್ದಾಗ 2 ಮ ಇದಿವೆ, ಅಂದರೆ 2 ವ್ಯಂಜನ ಮ ಇವೆ ಪ್ಲಸ್ ಅ. ಅಜ್ಜಿ, ಅ ಪ್ಲಸ್ ಜ ಪ್ಲಸ್ ಜ ಪ್ಲಸ್ ಇ. ಇದೇ ರೀತಿಯಾಗಿ ಅಣ್ಣ, ಹಗ್ಗ, ಅಪ್ಪ, ಅಂದರೆ ಇವೆಲ್ಲವೂ ಕೂಡ ಒಂದೇ ಜಾತಿ 2 ವ್ಯಂಜನಗಳು, ಅದಕ್ಕೆ ಬೇರೆ ವ್ಯಂಜನ ಸೇರುವುದಿಲ್ಲ. ಒಂದೇ ಜಾತಿಯ 2 ವ್ಯಂಜನಗಳಿಗೆ ಒಂದು ಸ್ವರ ಸೇರಿದೆ. ಇಲ್ಲಿ ಖ ಎನ್ನುವಂಥ ಒಂದು ಪದಕ್ಕೆ 2 ಕ ಇವೆ ಪ್ಲಸ್ ಒಂದು ಸ್ವರ ಅ ಇದೆ. ಇಲ್ಲಿ ಮ ಎನ್ನುವಂಥ ಪದಕ್ಕೆ 2 ಮ ಇವೆ, ಒಂದು ಅ ಇದೆ. ಹೀಗಾಗಿ ಇವು ಒಂದೇ ಜಾತಿಯ 2 ವ್ಯಂಜನಗಳಿಗೆ ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿ ಸಜಾತಿ ಸಂಯುಕ್ತಾಕ್ಷರ ಅಥವಾ ಸಜಾತಿ ಒತ್ತಕ್ಷರ ಆಗಿದೆ. ಇನ್ನು ಎರಡನೇದಾಗಿ ನೋಡೋದಾದರೆ ವಿಜಾತಿ ಸಂಯುಕ್ತಾಕ್ಷರ ಎಂದರೆ ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು
ವಿಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಅಂದರೆ ಇಲ್ಲಿ ಆಗಲೇ ಹೇಳಿದಾಗೆ ಅಲ್ಲಿ ಒಂದೇ ಜಾತಿಯ ವ್ಯಂಜನಗಳಿದ್ದವು, ಇಲ್ಲಿ ಹಾಗಲ್ಲ, ಬೇರೆ ಬೇರೆ ಜಾತಿಯ 2 ವ್ಯಂಜನಗಳಿವೆ. ಅಂದರೆ ಅದೇ ಅಕ್ಷರ ಆಗಿರೋದಿಲ್ಲ, ಬೇರೆ ಅಕ್ಷರ ಇರುತ್ತದೆ. ಉದಾಹರಣೆಗೆ ನೋಡೋದಾದರೆ ಭಕ್ತ, ಇಲ್ಲಿ ಬ ಎನ್ನುವಂಥದ್ದಕ್ಕೆ ಬ ಪ್ಲಸ್ ಅ ಇರುತ್ತೆ, ಪ್ಲಸ್ ಇಲ್ಲಿ ತ ಅಂದಾಗ ಖ ಮತ್ತು ತ 2 ಅಕ್ಷರಗಳು ಬಂದಿವೆ. ಕ ಎನ್ನುವಂಥದ್ದು ಒಂದು ವ್ಯಂಜನ, ತ ಎನ್ನುವಂಥದ್ದು ಒಂದು ವ್ಯಂಜನ, ಹಾಗಾಗಿ ಅವೆರಡಕ್ಕೂ ಸೇರಿ ಒಂದು ಸ್ವರ ಸೇರಿದೆ. ಬ ಪ್ಲಸ್ ಅ ಪ್ಲಸ್ ಖ ಪ್ಲಸ್ ತ ಪ್ಲಸ್ ಅ. ಇನ್ನೊಂದು ನೋಡೋದಾದರೆ ಇಲ್ಲಿ ಚಕ್ರ, ಚ ಪ್ಲಸ್ ಅ ಪ್ಲಸ್ ಇಲ್ಲಿ ಕ ಪ್ಲಸ್ ರ ಪ್ಲಸ್ ಅ. ಇಲ್ಲಿ ಕ್ರ ಎನ್ನುವಂಥ ಪದಕ್ಕೆ ಅಲ್ಲಿ 2 ವ್ಯಂಜನಗಳು ಸೇರಿವೆ, ಒಂದು ಕ ಒಂದು ರ, ಹೀಗಾಗಿ ಅವೆರಡಕ್ಕೂ ಒಂದು ಸ್ವರ ಸೇರಿದೆ ಅ ಎನ್ನುವಂಥದ್ದು. ಹೀಗೆ ಇವು ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಈ ಪದಗಳನ್ನು ಕೂಡ ಈ ರೀತಿಯಾಗಿ ನೀವು ಬಿಡಿಸಿ ಬರೀಬೇಕಾಗುತ್ತೆ. ತಮಗೆ ಕಾಗುಣಿತ ಅಥವಾ ಗುಣಿತಾಕ್ಷರ ಗೊತ್ತಿದ್ದರೆ ಈ ಪದಗಳನ್ನು ಬಿಡಿಸಿ ಬರೆಯುವುದು ಕಷ್ಟವಾಗುವುದು.